ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ಎಷ್ಟೇ ಟ್ರೈ ಮಾಡಿದ್ರೂ ಒಂದು ಬ್ಲೌಸು ಸ್ಟಿಚಿಂಗ್ ಮಾಡೋಕ್ಕೆ ಆಗ್ತಾ ಇಲ್ವಾ? ಹಾಗಿದ್ರೆ ಬನ್ನಿ, ಈ ವಿಡಿಯೋದಲ್ಲಿ ಸಣ್ಣ ಸಣ್ಣ ಟಿಪ್ಸ್ನೊಂದಿಗೆ ಫುಲ್ ಬ್ಲೌಸ್ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಫ್ಯಾಷನ್ಸ್. ಈ ವಿಡಿಯೋನ ತಪ್ಪದೇ ಕೊನೆಯವರೆಗೂ ನೋಡಿ. ನಿಮಗೆ ಪರಿಪೂರ್ಣವಾಗಿ ಫುಲ್ ಸ್ಟಿಚಿಂಗ್ ವಿಡಿಯೋ ಫುಲ್ ಇದಾಗಿದೆ. ಎಷ್ಟು ಟ್ರೈ ಮಾಡಿದರೂ ಸ್ಟಿಚಿಂಗ್ ಬರ್ತಾ ಇಲ್ವಾ? ಹಾಗಿದ್ರೆ ಈ ವಿಡಿಯೋನ ನೋಡಿ ಚಿಕ್ಕ ಚಿಕ್ಕ ಟಿಪ್ಸನ್ನು ಫಾಲೋ ಮಾಡಿ. ಖಂಡಿತ ನಿಮಗೆ ಸ್ಟಿಚಿಂಗ್ ಬರುತ್ತೆ, ಯಾವುದೇ ಕಾರಣಕ್ಕೂ ನಿಮಗೆ ಬರಲ್ಲ ಅನ್ನೋದಿಲ್ಲ. ಅದಕ್ಕಾಗಿ ಈ ವಿಡಿಯೋನ ಫುಲ್ಲು ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ನೋಡ್ತಾ ಇರೋದಕ್ಕೆ. ನಿಮಗೆ ಯಾವುದಾದ್ರೂ ಡೌಟ್ ಇದ್ದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ನಾನು ಅದಕ್ಕೆ ಮೆಸೇಜ್ಗೆ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಟೈಲರಿಂಗ್ ಅಂದರೆ ಬರೀ ಹೊಲಿಗೆ ಅಲ್ಲ, ಅದು ಒಂದು ಕಲೆ. ಎಲ್ಲರಿಗೂ ಮೊದಲನೇ ದಿನವೇ ಅದು ಪರ್ಫೆಕ್ಟಾಗಿ ಬ್ಲೌಸ್ ಬರುತ್ತೆ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಅದು ಕಲಿತಾ ಮುಂದೊಂದು ದಿನ ಒಂದೊಂದು ಸಣ್ಣ ತಪ್ಪು ಮುಂದೊಂದು ದಿನ ನಿಮ್ಮನ್ನು ಒಳ್ಳೆಯ ಟೈಲರ್ ಆಗಿ ಅದು ಬಿಂಬಿಸುತ್ತದೆ, ನಿಮ್ಮನ್ನು ತಯಾರು ಮಾಡುತ್ತದೆ ಅಂತಲೇ ಹೇಳ್ಬೋದು. ಅದಕ್ಕೆ ಯಾವುದೇ ಕಾರಣಕ್ಕೂ ಯಾವುದೇ ಟೈಮಲ್ಲಾದರೂ ಯಾವುದೇ ಈ ರೀತಿಯಲ್ಲಾಗಿ ನೀವು ಸ್ಕಿಪ್ ಮಾಡದೆ ಒಂದೊಂದು ವಿಷಯನೂ ಕಲಿತಾ ಹೋದರೆ ನಿಮಗೆ ಖಂಡಿತ ಬ್ಲೌಸು ಕಲಿತೀರಾ. ಬ್ಲೌಸ್ ಅಂತಲ್ಲ, ಪ್ರತಿಯೊಂದು ನಿಮಗೆ ಸ್ಟಿಚಿಂಗಲ್ಲಿ ಏನೇನು ಕಲಿಬೋದು ಅದೆಲ್ಲ ಕಲಿಯೋಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಅದಕ್ಕೆ ಬೇಕಾಗಿರೋದು ಶ್ರಮ ಮತ್ತು ನಿತ್ಯ ಅದನ್ನು ಟ್ರೈ ಮಾಡಬೇಕು. ಪ್ರತಿನಿತ್ಯ ಟ್ರೈ ಮಾಡೋದ್ರಿಂದ ನಿಮಗೆ ಉತ್ತಮವಾದ ಫಲಿತಾಂಶವನ್ನು ಕೊಡುತ್ತದೆ. ಅದಕ್ಕೆ ಯಾವುದೇ ರೀತಿಯಾಗಲಿ ಯಾರೇ ಆಗಲಿ ಯಾರಾದರೂ ಹೇಳಿದ್ರೆ ಒಂದೊಂದು ಟಿಪ್ನು ಅದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನು ಫಾಲೋ ಮಾಡಬೇಕು. ಅದರಿಂದ ನಿಮಗೆ ಒಂದು ಸ್ಟಿಚಿಂಗ್ ಮಾಡೋಕ್ಕೆ ಒಳ್ಳೆ ಇಂಟ್ರೆಸ್ಟ್ ಬರುತ್ತದೆ. ಇದಕ್ಕೆ ಯಾವ್ಯಾವ ಸಲಹೆಗಳು ಅಂತ ಈಗ ಹೇಳೋದಾದರೆ, ಅದರಲ್ಲಿ ಮೊದಲನೇ ಸಲಹೆ ಹೇಳ್ಬೇಕಂದ್ರೆ, ಟೈಲರಿಂಗ್ ಮಾಡೋದು ಅಂದರೆ ಅದ್ರ ಮೇಲೆ ಫಸ್ಟು ಇಂಟ್ರೆಸ್ಟ್ ಅಂದರೆ ಪ್ರೀತಿ ಇರಬೇಕು. ಪ್ರೀತಿಯಿಂದ ಯಾವುದೇ ಕೆಲಸ ಮಾಡಿದ್ರೂ ಅದಿಲ್ಲ ಅಂತಲ್ಲ. ಅದಕ್ಕೆ ಫಸ್ಟ್ ಅದ್ರ ಮೇಲೆ ಪ್ರೀತಿಯಿಂದ ನಾವು ಮಾಡಬೇಕು. ಎರಡನೇದು ಹೇಳೋದಾದರೆ, ಪ್ರತಿದಿನ ಸ್ವಲ್ಪ ಟೈಮ್ ಕೊಡಿ. ಹೊಸ ಡಿಸೈನ್ಸನ್ನು ಕಲಿಯಲು ಟ್ರೈ ಮಾಡಿ. ಅಳತೆಯನ್ನು ಒಂದಲ್ಲ ಎರಡೆರಡು ಸಲ ನೋಡಿಕೊಂಡು ಆಮೇಲೆ ಕಟ್ಟಿಂಗ್ ಮಾಡಿ. ಕೆಲಸವನ್ನು ಆ ಥರದಿಂದ ಮಾಡೋಕ್ಕೆ ಹೋಗಬೇಡಿ, ಪ್ರೀತಿಯಿಂದ ತಾಳ್ಮೆಯಿಂದ ಮಾಡಿ. ಆಗ ಉತ್ತಮ ಕೆಲಸ ನಿಮ್ಮದಾಗಿರುತ್ತದೆ. ನೀವು ಹೊಲಿಯೋ ಪ್ರತಿಯೊಂದು ಬಟ್ಟೆ ಸಹ ಒಂದು ಬ್ಲೌಸ್ ಆಗಲಿ ನಿಮ್ಮ ಹೆಸರನ್ನು ಹೇಳುವಂತಾಗ್ತದೆ. ಅದರಿಂದ ಯಾವುದೇ ಕೆಲಸನ ಆ ಥರದಿಂದ ಅಲ್ಲದೆ ತಾಳ್ಮೆಯಿಂದ ಮಾಡೋದು ಕಲ್ತ್ಕೊಳ್ಳಿ. ಇನ್ನು ಮೂರನೇದಾದರೆ, ಸಮಯಕ್ಕೆ ಸರಿಯಾಗಿ ಕೆಲಸವನ್ನು ಮಾಡಿ. ಯಾವುದೇ ಕಾರಣಕ್ಕೂ ಕೆಲಸವನ್ನು ಸ್ಕಿಪ್ ಮಾಡಬೇಡಿ. ನಾಳೆ ಮಾಡೋಣ, ನಾಳಿದ್ದು ಮಾಡೋಣ ಅಂತ ಅಂದ್ಕೊಂಡಿದ್ದ ಸಮಯಕ್ಕೆ ಕೆಲಸವನ್ನು ಮಾಡೋದ್ರಿಂದ ನಮ್ಮ ಕೆಲಸನೂ ಉತ್ತಮವಾಗಿರ್ತದೆ. ಆದ್ದರಿಂದ ನಮಗೆ ಗ್ರಾಹಕರು ಹೆಚ್ಚಾಗಿ ಬರ್ತಾರೆ. ನಾವು ಮಾಡೋ ಒಂದೊಂದು ಕೆಲಸನೂ ನಮ್ಮ ಕೆಲಸವನ್ನು ಗುಣಮಟ್ಟವಾಗಿ ತೋರಿಸೋದ್ರಿಂದ ನಮ್ಮನ್ನು ಗ್ರಾಹಕರು ಅವರೇ ಹುಡುಕಿಕೊಂಡು ಬರುವಷ್ಟು ನಾವು ಉತ್ತೀರ್ಣರಾಗ್ತೇವೆ ಅಂತ ಇದರಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಆದ್ದರಿಂದ ಕಲಿಯೋದನ್ನು ಎಂದಿಗೂ ಬಿಡಬೇಡಿ. ನೀವು ಪ್ರತಿದಿನ ಕಲಿಯುವುದನ್ನು ನಿಲ್ಲಿಸಬೇಡಿ. ನಿಮ್ಮ ಕೈ ಚಳಕದ ಮೇಲೆ ನಿಮಗೆ ನಂಬಿಕೆ ಇರಲಿ. ಅದರಿಂದ ಯಾವುದಕ್ಕೂ ಯಾರೇ ಮಾತುಗಳಿಗಾಗಲಿ ಯಾವುದೇ ಬೇರೆ ಇಂಟೆನ್ಷನ್ ಇಟ್ಕೊಂಡು ಬೇರೆ ಕೆಲಸ ಮಾಡೋದು, ಅಯ್ಯೋ ಬರುತ್ತೆ ಬರಲ್ವಾ ಅಂತ ಅಪನಂಬಿಕೆ ಇಟ್ಕೊಂಡು ಕೆಲಸ ಮಾಡದೇ ಇರಬೇಡಿ. ಪ್ರತಿಯೊಂದು ದಿನವೂ ಒಂದೊಂದು ಚಿಕ್ಕ ಕೆಲಸ ಕಲಿಯೋದ್ರಿಂದ ನಿಮಗೆ ಪರಿಪೂರ್ಣವಾಗಿ ಮತ್ತೊಂದು ದಿನ ನಿಮ್ಮ ಹೆಸರನ್ನು ನಿಲ್ಲಿಸುವಂತಹ ಶಕ್ತಿ ಇದಾಗಿರುತ್ತದೆ. ಅದಕ್ಕೆ ಉದಾಹರಣೆಯನ್ನು ತುಂಬ ಜನ ಇದ್ದಾರೆ. ಈ ಸ್ಟೆಪ್ಪು ತುಂಬ ಮುಖ್ಯ. ಇದನ್ನು ಪರ್ಫೆಕ್ಟಾಗಿ ಹೊಲಿಯೋದ್ರಿಂದ ನಮಗೆ ಬ್ಲೌಸ್ ಫಿಟ್ಟಿಂಗ್ ನೀಟಾಗಿ ಕೂತ್ಕೊಳ್ಳುತ್ತೆ. ಇದನ್ನು ಸ್ವಲ್ಪ ಜಾಗರೂಕತೆಯಿಂದ ನೋಡಿ. ಫ್ರಂಟಲ್ಲಿ ಸೆಂಟರ್ ಡಾಟ್ನ ಒಂದು 1/4 ಇಂಚ್ ಇಡಬೇಕಷ್ಟೇ. ನೋಡಿ, ಈ ಥರ 1/4 ಇಂಚ್ ಅಷ್ಟೇ ಇದಕ್ಕೆ. ಇದಾದಮೇಲೆ ಮೈನ್ ಡಾಟು, ಇದು 1/4 ಇಂಚ್ ಅಷ್ಟೇ. ಫ್ರಂಟ್ ಡಾಟ್ ಆದಮೇಲೆ ಇದು ಬಂದು ನೋಡಿ ಫ್ರಂಟ್ ಮೈನ್ ಡಾಟ್. ಇದು ಮೈನ್ ಡಾಟ್ನ 1 ಇಂಚು 1.5 ಇಂಚು ಇಲ್ಲ 3/4 ಇಂಚು ನೋಡಿಕೊಂಡು ಆ ಬ್ಲೌಸ್ಗೆ ಅಳತೆ ತಕ್ಕಂಗೆ ಹಾಕಬೇಕು. ಅದಾಗಿದ್ದಾದಮೇಲೆ ನೋಡಿ ಕರೆಕ್ಟಾಗಿ ನೋಡ್ಕೋಬೇಕು. ಆದಮೇಲೆ ಹಾರ್ಮೋಲ್ ಡಾಟು ಅಷ್ಟೇ. ನಾವು ಒಂದೊಂದು ಡಾಟ್ಗೂ ಎಷ್ಟು ಒಂದು 1/4 ಇಂಚ್ ಅಷ್ಟೇ ಅದಕ್ಕೆ ಹಾರ್ಮೋಲ್ ಡಾಟ್ಗೆ ಬೇಕಾಗಿರೋದು. 1/2 ಇಂಚ್ ಏನು ಬೇಕಾಗಿಲ್ಲ. ಈ ಡಾಟು ನೀಟಾಗಿ 3 ಡಾಟು ನೀಟಾಗಿ ಹಾಕೋದ್ರಿಂದ ಬ್ಲೌಸು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಇದೊಂದು ಸಲ ನೋಡಿಕೊಂಡ್ರೆ ಸಾಕು, ನಿಮಗೆ ಯಾವುದೂ ಟೆನ್ಷನ್ ಇಲ್ಲದೆ ಬರುತ್ತೆ. ಇದು ಡಬಲ್ ಸ್ಟಿಚ್ ಹಾಕ್ಕೊಳ್ಳೋದ್ರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ. ಇದಾದಮೇಲೆ ಕ್ರಾಸ್ ಬೆಲ್ಟ್ಗಷ್ಟೇ ನೀವು ಎರಡೂ ಸೇರಿ ಹೊಲಿಯುವಾಗ ಸ್ವಲ್ಪ ನೀಟಾಗಿ ನೋಡ್ಕೋಬೇಕಾಗ್ತದೆ. ಯಾಕೆಂದರೆ ಎರಡೂ ಸೇರು ಒಂದೇ ಕಡೆ ಬರೋ ಅವಶ್ಯಕತೆ ಅಂದರೆ ಸಾಧ್ಯತೆಗಳಿರ್ತವೆ. ಅದರಿಂದ ನೋಡ್ಕೊಂಡು ಹೊಲ್ಕೊಡಿ. ಯಾವುದಕ್ಕೂ ಕ್ರಾಸ್ ಬೆಲ್ಟ್ಗೆ 3 ಪೀಸ್ ಹಾಕೋದ್ರಿಂದ ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತೆ. ಫಿನಿಶಿಂಗು ನೀಟಾಗಿ ಬರುತ್ತೆ. ಆದ್ದರಿಂದ 3 ಪೀಸ್
ನಾವು ಹಾಕೋಕ್ಕೆ ತುಂಬ ಟ್ರೈ ಯಾವುದಕ್ಕೂ ಸ್ಕಿಪ್ ಮಾಡಬೇಡಿ. ಎರಡು ಪೀಸ್ ಹಾಕೋದ್ರಿಂದ ಸ್ಟಿಫ್ನೆಸ್ಸು ಸ್ವಲ್ಪ ಕಡಿಮೆ ಇರ್ಬೋದು. 3 ಪೀಸ್ ಹಾಕೋದ್ರಿಂದ ಸ್ಟಿಫ್ನೆಸ್ ನೀಟಾಗಿ ಬರುತ್ತೆ. ನೋಡಿ, ಯಾವುದೇ ಕಾರಣಕ್ಕೂ ಸ್ಟಿಚಿಂಗು ಈ ಹೊಲಿಗೆ ಮಾಡಿರ್ತೀವಲ್ಲ ಕಚ್ಚಾ ಮೇಲೇ ಬರಬೇಕು, ಲೈನಿಂಗ್ ಕಡೆಗೆ ಬರಬೇಕು. ನಾವು ಮೈನ್ ಕ್ಲಾತಿಗೆ ಬರೆದಿದ್ದಂಗೆ ನೋಡಿ, ಈ ಥರ ಕಚ್ಚಾ ಮೈನ್ ಕ್ಲಾತಿಗೆ ಬರಬಾರ್ದು, ಲೈನಿಂಗ್ ಕಡೆಗೇ ಬರಬೇಕು. ಆದ್ದರಿಂದ ನಮಗೆ ಟರ್ನ್ ಮಾಡಿದಾಗ ನೀಟಾಗಿ ಕೂತ್ಕೊಳ್ಳುತ್ತೆ. ಐರನ್ ಮಾಡೋ ಅಷ್ಟೇ ಇಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಎಕ್ಸ್ಟ್ರಾ ಎಲ್ಲ ತೆಗೆದ ಮೇಲೆ ಎರಡೂ ಕಡೆ ಕ್ರಾಸ್ ಬೆಲ್ಟು ನೀಟಾಗಿದೆ ನೋಡಿದ್ರ. ಈಗ ಇದಕ್ಕೆ ಕ್ರಾಸ್ ಬೆಲ್ಟ್ ಯಾವ ಥರ ಅಟ್ಯಾಚ್ ಮಾಡಬೇಕು ಅಂದರೆ ನೋಡಿ, ಒಂದು ಕಡೆ ಕ್ರಾಸ್ ಬೆಲ್ಟಿಗೆ ಕೆಳಗಡೆ ಕ್ರಾಸ್ ಬೆಲ್ಟ್ ಹಾಕಬೇಕು, ಮೇಲೆ ಮೈನ್ ಕ್ಲಾತ್ ಹಾಕಬೇಕು. ಇನ್ನು ನೋಡಿ, ಇದನ್ನು ಸ್ವಲ್ಪ ನಿಧಾನವಾಗಿ ಟರ್ನ್ ಮಾಡ್ಕೊತ ಬಂದರೆ ಅದಕ್ಕೆ ನೋಡಿ ಕರೆಕ್ಟಾಗಿ ಅಟ್ಯಾಚ್ ಮಾಡೋ ಥರ ಅದನ್ನು ಇನ್ನೂ ಸ್ಟಿಚ್ ಮಾಡಬೇಕು. ಅದನ್ನು ಸ್ಟಿಚ್ ಮಾಡೋದ್ರಿಂದ ಕ್ಲೀನಾಗಿ ಟರ್ನ್ ಆಗುತ್ತೆ. ಟರ್ನ್ ಹಾಕಿದ್ಮೇಲೆ ಅದು ಯಾವುದೇ ಕಚ್ಚಾಗಲಿ ಒಂಚೂರು ಹೊರಗಡೆ ಬರೆದಿಂದಂಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ, ಈ ಥರ ಎರಡೂ ಕರೆಕ್ಟಾಗಿದೆಯಾ ಅಂತ ನೋಡಿದಾದ್ಮೇಲೆ ಇದಕ್ಕೆ ಮೇಲೆ ಹಾಕಬೇಕು. ಅದಕ್ಕೆ ಕೆಳಗಡೆ ಹಾಕ್ಕೊಂಡು ಸ್ಟಿಚ್ ಮಾಡಿದ್ವಿ ಕ್ರಾಸ್ ಬೆಲ್ಟ್ನ, ಇದಕ್ಕೆ ಮೇಲ್ಗಡೆ ಹಾಕ್ಕೊಂಡು ಸ್ಟಿಚ್ ಮಾಡಬೇಕು. ಈ ಥರ ಮಾಡೋದ್ರಿಂದ ಪರ್ಫೆಕ್ಟ್ ಫಿನಿಶಿಂಗು ಬರುತ್ತೆ ಮತ್ತು ಪರ್ಫೆಕ್ಟು ಫಿಟ್ಟಿಂಗು ಬರುತ್ತೆ. ನೋಡಿ, ಈ ಥರ ಡಬಲ್ ಸ್ಟಿಚ್ ಹಾಕೋದ್ರಿಂದ ನಮಗೆ ಸ್ಟಿಚಿಂಗು ನೀಟಾಗಿ ಬರುತ್ತೆ. ಅದು ನೀಟಾಗಿ ಕಚ್ಚಾ ಎಲ್ಲ ಒಳಗಡೆಗೆ ಹೋಗಿ ಕರೆಕ್ಟಾಗಿ ಬರುತ್ತೆ. ಅದೆಲ್ಲ ಆದಮೇಲೆ ಈಗ ಸಿಂಗಲ್ ಪಟ್ಟಿ ಯಾವತ್ತಿದ್ರೂ ಕೆಳಗೆ ಹಾಕಿ ಮೇಲೆ ಫೋಲ್ಡ್ ಮಾಡ್ತೀವಿ. ಅದರಿಂದ ಇದಕ್ಕೆ 2.5 ಇಲ್ಲ 3 ಇಂಚಸ್ ತಗೋತೀವಿ ಕ್ಲಾತು. ನೋಡಿ, ಇದನ್ನು ಡಬಲ್ ಫೋಲ್ಡಿಂಗ್ ಮಾಡ್ಕೋಬೇಕು. ಈಸಿಯಾಗಿ ಏನೇ ಕನ್ಫ್ಯೂಷನ್ ಇಲ್ಲದೆ ಈಸಿಯಾಗಿ ಹೇಳ್ತಾ ಇದ್ದೀನಿ. ಪ್ರತಿಯೊಂದೂ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಸಾಕು, ಆರಾಮ್ಸೆ ಕಲಿಬೋದು. ಇದು ನೋಡಿ, ಕಾಜಾ ಪಟ್ಟಿ ಕೈಯಲ್ಲಿ ಹಾಕೋಕ್ಕಾಗಲ್ಲ, ನಮಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಅನ್ನೋರು ನೋಡಿ ಈ ಥರ ಕಾಜಾ ಪಟ್ಟಿ ಮಿಷಿನಲ್ಲೇ ಹಾಕ್ಕೋಬೋದು. ಒಂದೊಂದು 5 ಮಿನಿಟ್ ನೋಡಿ, ಸ್ವಲ್ಪ ಮಿಷಿನ್ನು ಟೆನ್ಷನ್ ಯೂಸ್ ಮಾಡಿಕೊಂಡು ನಾವು ಈ ಕಾಜಾ ಪಟ್ಟಿನ ಹೊಲ್ಕೋತೀವಿ. ಸ್ವಲ್ಪ ರಫ್ ಮಾಡಿಕೊಂಡು ಈ ಥರ ಹೊಲಿಯೋದ್ರಿಂದ ಕಾಜಾ ಪಟ್ಟಿ ಮಿಷಿನಲ್ಲೇ ರೆಡಿ ಆಗುತ್ತೆ. ಇದಾದಮೇಲೆ ಸಿಂಗಲ್ ಪಟ್ಟಿ ನೋಡಿ, ಇದು ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ಬಂದಿದ್ರೆ ಕಟ್ ಮಾಡ್ಕೋಬೋದು, ಏನೂ ಸಮಸ್ಯೆ ಏನಿಲ್ಲ. ಡಬಲ್ ಸ್ಟಿಚ್ ಹಾಕೋದ್ರಿಂದ ಫಿಟ್ನೆಸ್ಸು ನೀಟಾಗಿರುತ್ತೆ. ಈಗ ಸಿಂಗಲ್ ಪಟ್ಟಿಗೆ ಯಾವತ್ತಿದ್ರೂ ನಾವು ಮೇಲೆ ಹಾಕ್ತೀವಿ, ಕ್ಲಾತ್ ಮೇಲೆ ಹಾಕಿ ಒಳಗಡೆ ಫೋಲ್ಡ್ ಮಾಡ್ತೀವಿ. ಅದನ್ನು ನೋಡಿ, ಈ ಥರ ಮೇಲೆ ಹಾಕ್ಕೊಂಡು ಬ್ಲೌಸಿಗೆ ಈ ಥರ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ಥರ ಸ್ಟಿಚ್ ಮಾಡೋದ್ರಿಂದ ಟರ್ನ್ ಮಾಡಿದಾಗ ಡಬಲ್ ಫೋಲ್ಡ್ ಮಾಡಿ ನೋಡಿ, ಈ ಥರ ಡಬಲ್ ಫೋಲ್ಡ್ ಮಾಡಬೇಕು. ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಿದ್ರೆ ನೀಟಾಗಿ ಸಿಂಗಲ್ ಪಟ್ಟಿ ರೆಡಿ ಆಗುತ್ತೆ. ಇದು ಅಷ್ಟೇ, ಎಕ್ಸ್ಟ್ರಾ ಬಂದಿದ್ದರೆ ಒಂಚೂರು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡ್ರೆ ನಮಗಿನ್ನ ನೀವು ಫಿನಿಶಿಂಗು ನೀಟಾಗಿ ಬರುತ್ತೆ. ಇಲ್ಲಿ ಒಂದು ಸಲ ನೋಡ್ಕೊಂಡು ಒಂಚೂರು 1/4 ಇಂಚಲ್ಲಿ ಸ್ವಲ್ಪ ಹೈಟು ಕಮ್ಮಿ ಬಂದಿದ್ದರೆ ಅದನ್ನು ಕಟ್ ಮಾಡ್ಬೋದು. ಈ ಥರ ಒಂದು ಚಿಕ್ಕ ಸಣ್ಣ ಪೀಸಸ್ ಕಟ್ ಮಾಡ್ತಾ ಇದೀವಲ್ಲ, ಯಾಕೆ ಅನ್ಬೋದು, ಅದು ಫಿನಿಶಿಂಗ್ ನೀಟಾಗಿ ಬರೋದಕ್ಕೆ ಸಹಾಯ ಮಾಡ್ತದೆ. ಅದಕ್ಕೋಸ್ಕರ ಸಣ್ಣ ಪೀಸಸನ್ನು ಕಟ್ ಮಾಡ್ತಾ ಈಗ ಶೋಲ್ಡರನ್ನು ನೋಡಿ ನೀಟಾಗಿ ಜಾಯಿನ್ ಮಾಡ್ಕೋಬೇಕು. ಎರಡೂ ಶೋಲ್ಡರು ಎರಡೂ ಕಡೆದು ಇಟ್ಕೊಂಡು ನೀಟಾಗಿ ಜಾಯಿನ್ ಮಾಡ್ಕೋಬೇಕು. ಜಾಯಿನ್ ಮಾಡ್ಕೊಂಡಿದ್ದಾದಮೇಲೆ ಎಕ್ಸ್ಟ್ರಾ ಸಣ್ಣ ಪೀಸಸ್ ಏನಾದರೂ ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಶೋಲ್ಡರ್ ಜಾಯಿನ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಎರಡೂ ಕಡೆ ಶೋಲ್ಡರ್ ಜಾಯಿನ್ ಮಾಡಿಕೊಂಡು ಆಮೇಲೆ ಸ್ಲೀವ್ ಜಾಯಿನ್ ಮಾಡಬೇಕು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಪ್ರೋತ್ಸಾಹ ಕೊಡ್ತೀರಾ ಅಂತ ನಂಬಿದ್ದೀನಿ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ. ನನಗೆ ಒಳ್ಳೆ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ನಿಮಗೆ ಯಾವುದೇ ಉಪಯುಕ್ತ ವಿಡಿಯೋ ಬೇಕಾಗಿದ್ದರೂ ಕಮೆಂಟಲ್ಲಿ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಆ ವಿಡಿಯೋನ ಆದಷ್ಟು ಬೇಗ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ನಿಮಗೆ ಯಾವುದೇ ಥರದ್ದು ಯಾವುದೇ ಥರದ್ದು ಡೌಟ್ ಇದ್ದರೂ ನಾನು ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಸ್ಲೀವನ್ನು ಶೇಪ್ ಕಟ್ ಮಾಡ್ತೀವಲ್ಲ, ನೀವು ಸ್ಟಾರ್ಟಿಂಗಲ್ಲಿ ಕಲಿಯೋರಾಗಿರಲಿ ಹೊಲಿತಾ ಇರೋರಾಗಿರಲಿ ಯಾವುದೇ ಕಾರಣಕ್ಕೂ ಫಸ್ಟು ಸ್ಲೀವ್ನ ಶೇಪ್ ಕಟ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಅದು ಫ್ರಂಟು ಬ್ಯಾಕು ನೋಡಿಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸ್ಟಿಚಿಂಗ್ ಮಾಡುವಾಗ ಈಸಿ ಆಗಿರುತ್ತೆ. ಫ್ರಂಟ್ಗೆ ಬ್ಯಾಕ್ಗೆ ನೀಟಾಗಿ ಇಡ್ ಮಾಡ್ಕೊಬೋದು. ಇಲ್ಲಾಂದರೆ ನಿಮಗೆ ಶೇಪ್ ಕಟ್ ಮಾಡಿದ್ದಾದಮೇಲೆ ಅದು ಫ್ರಂಟದು ಬ್ಯಾಕಿಗೆ ಹೋಗ್ಬೋದು, ಬ್ಯಾಕದು ಫ್ರಂಟಿಗೆ ಬರ್ಬೋದು. ಯಾಕೆಂದರೆ ಸ್ವಲ್ಪ ನೋಡ್ಕೊಳ್ತಾ ಇದ್ರು ಅದು ಆ ಥರ ಆಗ್ಬೋದು. ಅದಕ್ಕೆ ನೀವು ಶೇಪನ್ನು ಸ್ಟಿಚ್ ಮಾಡೋವಾಗೆ ಕಟ್ ಮಾಡೋದ್ರಿಂದ ನಿಮಗೆ ಅದು ಸೂಕ್ತ ಅಂತ ನಾನು ಅನ್ಕೋತಾ ಇದ್ದೀನಿ. ನೋಡಿ, ಅದೇ ರೀತಿ ಇದಕ್ಕೆ ಡಬಲ್ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಡಬಲ್ ಸ್ಟಿಚ್ ಹಾಕ್ಕೋಬೇಕು. ಡಬಲ್ ಸ್ಟಿಚ್ ಹಾಕ್ಕೊಂಡ್ಮೇಲೆ ಇದು ಬ್ಲೌಸು ರೆಡಿ ಆಗ್ತದೆ. ಇದ ನಂತರ ನೋಡಿ, ಎರಡನೇ ಕಡೆ
ಬೇರೆ ಸೆಕೆಂಡ್ ಸ್ಲೀವು ಇದು ಅಷ್ಟೇ ನೋಡಿ. ಅದಕ್ಕೆ ಶೇಪ್ ಆ ಕಡೆಯಿಂದ ತೆಗೆದ್ವಿ, ಇದಕ್ಕೆ ನೋಡಿ ಈ ಥರ ಈ ಕಡೆಯಿಂದ ತೆಗಿತಾ ಇದ್ವಿ. ಇದರಿಂದ ನೋಡಿ ಫ್ರಂಟಿಗೆ ಬರಬೇಕು ಇದು ಶೇಪು. ಈ ಥರ ತಗೊಳ್ಳೋದ್ರಿಂದ ನಿಮಗೆ ಈಸಿ ಅನಿಸುತ್ತೆ, ನಿಮ್ಗೆ ಈಸಿ ಆಗುತ್ತೆ ಅಂತ ಈ ಟಿಪ್ಪು ಹೇಳ್ತಾ ಇದ್ದೀನಿ. ಫಸ್ಟಲ್ಲೇ ಶೇಪ್ ತೆಗೆದುಬಿಟ್ಟಿದ್ರೆ ಅದು ಸ್ವಲ್ಪ ಯಾಮಾರಿದ್ರು ಫ್ರಂಟದ ಬ್ಯಾಕದ ಫ್ರಂಟು ಬರುತ್ತದೆ. ಆದ್ದರಿಂದ ಹೊಲಿಯೋಗೆ ನಾವು ಅದನ್ನು ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಫ್ರಂಟು ಬ್ಯಾಕು ಹೊಲಿಯೋದಕ್ಕೆ ನೀಟಾಗಿ ಬರುತ್ತೆ. ಇದೊಂದು ಟಿಪ್ ಅಂತಲೇ ಹೇಳ್ಬೋದು. ಯಾವುದಕ್ಕೂ ಇದನ್ನು ನೀವು ಪಾಲಿಸಿ ನೋಡಿ, ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ ಅದಕ್ಕಾಗಿ ಈ ಟಿಪ್ಪು. ಮತ್ತು ನೋಡಿ ಫಿಟ್ಟಿಂಗ್ ಮಾಡುವಾಗ ಏನು ಮಾಡಬೇಕು ಅಂದರೆ ಲಾಸ್ಟಿಗೆ ಹಾಕ್ಬಿಟ್ಟು ನಾವು ಸ್ಟಿಚ್ ಮಾಡಬಾರ್ದು. ಫಿಟ್ಟಿಂಗು ಯಾವ ಅಳತೆಗಿರುತ್ತೋ ಆ ಅಳತೆಗೆ ಕರೆಕ್ಟಾಗಿ ಈ ಥರ ಮಾರ್ಕ್ ಮಾಡಿಕೊಂಡು ನೋಡಿ, ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಆಮೇಲೆ ನಾವು ಫಿಟ್ಟಿಂಗ್ ಲೈನ್ ಹಾಕಬೇಕು. ಈ ಥರ ಹಾಕೋದ್ರಿಂದ ಫಿಟ್ಟಿಂಗ್ ನೀಟಾಗಿ ಕೂತ್ಕೊಳ್ಳುತ್ತೆ, ಯಾವುದೇ ಹೆಚ್ಚು ಕಡಿಮೆ ಬರ್ದಂಗೆ ನೀಟಾಗಿ ನೋಡಿ ಈ ಥರ ಸರ್ ಮಾಡಿಕೊಂಡು ಕರೆಕ್ಟು ಫಿಟ್ಟಿಂಗ್ಗೆ ನಾವು ಫಸ್ಟ್ ಸ್ಟಿಚ್ ಹಾಕಬೇಕು. ಆ ಕಡೆ ಲಾಸ್ಟಿಂದ ಹಾಕ್ಕೊಬರ್ತೀವಿ ಅಂದರೆ ಆಗಲ್ಲ. ನೋಡಿ ಪ್ಲಸ್ ಮಾರ್ಕು ಕರೆಕ್ಟಾಗಿ ಬಂದಿದೆ. ನೋಡಿ ಪ್ಲಸ್ ಮಾರ್ಕ್ ಅಂತೀವಲ್ಲ, ನಿಮ್ಗೆ ಗೊತ್ತಿಲ್ವೋ ಒಂದ್ಸಲ ಪ್ಲಸ್ ಮಾರ್ಕ್ ಅಂದರೆ ಫಿಟ್ಟಿಂಗು ನೀಟಾಗಿ ಕೂತ್ಕೊಳ್ಳುತ್ತೆ, ಅದಕ್ಕೆ ಅದನ್ನು ಪ್ಲಸ್ ಮಾರ್ಕ್ ಅಂತೀವಿ. ಅದಾದಮೇಲೆ ಎಕ್ಸ್ಟ್ರಾ ಸ್ಟಿಚ್ ಹಾಕುವಾಗ ನೋಡಿ 2 ಇಲ್ಲ 3 ಅದು ನಿಮ್ಮ ಅಗತ್ಯಕ್ಕೆ ತಕ್ಕಂಗೆ ನೀವು ಹಾಕ್ಕೋಬೋದು. 2 ಹಾಕ್ಬೋದು, 3 ಹಾಕ್ಬೋದು, 4 ಹಾಕ್ಬೋದು. ಇಲ್ಲ ಪ್ರೊಫೆಷನಲ್ ಆಗಬೇಕಂದ್ರೆ 1 3 ಸಾಕು. ನೋಡಿ ನೆಕ್ಸ್ಟು ಎರಡನೇ ಕಡೆದು ಅಷ್ಟೇ ನೋಡಿ, ಕರೆಕ್ಟಾಗಿ ಅಳತೆ ಇಟ್ಕೊಂಡು ಫಿಟ್ಟಿಂಗ್ ಎಲ್ಲ ಕುತ್ಕೋಬೇಕು ನಮಗೆ. ಆ ಫಿಟ್ಟಿಂಗ್ ಲೈನ್ಗೆ ಸ್ಟಿಚ್ ಹಾಕ್ಕೊಳ್ಳಿ, ಆದ್ದರಿಂದ ನಮಗೆ ಪ್ಲಸ್ ಮಾರ್ಕು ನೀಟಾಗಿ ಬರುತ್ತೆ. ಆಮೇಲೆ ಬ್ಲೌಸ್ ಹಾಕ್ಕೊಂಡ್ಮೇಲೆ ಫಿಟ್ಟಿಂಗು ನೀಟಾಗಿ ಬರುತ್ತೆ. ಇದಾದಮೇಲೆ ನೋಡಿ ಇದಕ್ಕೂ ಈ ಕಡೆಯೂ ಸಹ 2-3 ಹೊಲಿಗೆ ಈ ಥರ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ನಮಗೆ ಬ್ಲೌಸು ಫಿನಿಶಿಂಗು ನೀಟಾಗಿ ಬರುತ್ತೆ ನೋಡೋಕ್ಕೆ. ಅದೇ ಥರ ಹಾಕ್ಕೊಂಡ್ಮೇಲೆ ಫಿಟ್ಟಿಂಗು ನೀಟಾಗಿ ಬರುತ್ತೆ. ನೋಡಿ ಫಿಟ್ಟಿಂಗು ನೀಟಾಗಿ ಆಗಿದ್ದು 3-4 ಹೊಲಿಗೆಗಳು ಹಾಕ್ಕೊಂಡಿದ್ದಾದಮೇಲೆ ಲಾಸ್ಟು ಫೈನಲ್ಲು ನಮಗೆ ಬ್ಯಾಕ್ ಡಾಟ್ಸ್ ಹಿಡಿಬೇಕು. ಬ್ಯಾಕ್ ಡಾಟ್ಸ್ನ ಯಾವ ರೀತಿ ಹಿಡಿಯೋದು ಅಂತ ನೋಡೋಣ. ಈಗ ಇದು ಎಕ್ಸ್ಟ್ರಾ ಸ್ವಲ್ಪ ಇದ್ದರೆ ಇದೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಬ್ಯಾಕ್ ಡಾಟ್ಸ್ನ ಬ್ಲೌಸು ನೀಟಾಗಿ ಇಟ್ಕೊಂಡು ಈ ಕೊನೆಯಿಂದ ಆ ಕೊನೆಗೆ ಅಂದರೆ ಉಕ್ಸ್ಪಟ್ಟಿಯಿಂದ ಕಾಜಾಪಟ್ಟಿವರೆಗೂ ಇಟ್ಕೊಂಡು ನೋಡಿ ಶೋಲ್ಡರ್ ಸೆಂಟರಲ್ಲಿ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡಿ ಇಟ್ಕೋಬೇಕು. ಇದೇ ನಿಮಗೆ ಯಾವುದೇ ಕಾರಣಕ್ಕೂ ಫಸ್ಟಲ್ಲೇ ಡಾಟ್ಸ್ ಹಾಕ್ಕೋಬೇಡಿ, ಯಾಕೆಂದರೆ ಹೆಚ್ಚು ಕಡಿಮೆ ಬಂದರೆ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಅದರಿಂದ ಲಾಸ್ಟಲ್ಲಿ ಈ ಡಾಟನ್ನು ಹಾಕ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಕನ್ಫ್ಯೂಷನ್ ಇರಲ್ಲ, ನೀಟಾಗಿ ಬ್ಲೌಸ್ ಬರುತ್ತೆ, ಫಿನಿಶಿಂಗ್ ನೀಟಾಗಿ ಬರುತ್ತೆ. ಫಿನಿಶಿಂಗ್ ನೀಟಾಗಿ ಬಂದರೆ ನಿಮಗೆ ಒಳ್ಳೆ ಮುಂದಿನ ಇನ್ನೊಂದು ಬ್ಲೌಸ್ ಹೊಲಿಯೋಕ್ಕೂ ನಿಮಗೆ ಪ್ರೇರಣೆ ಕೊಡುತ್ತದೆ. ಇದು ನೋಡಿ ಈ ಥರ ಹಾಕೋದ್ರಿಂದ ಫಿನಿಶಿಂಗು ನೀಟಾಗಿ ಬರುತ್ತೆ. ನೋಡಿ ಇದೆಲ್ಲ ನೀಟಾಗಿ ಬಂದಿದೆ. ಈಗ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕನ್ನು ಒತ್ತಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಮತಾ ಫ್ಯಾಷನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನಿಮ್ಮ ಪ್ರೀತಿ ಬೆಂಬಲವೇ ನನಗೆ ಪ್ರೇರಣೆ. ಇದೇ ರೀತಿ ಉತ್ತಮ ವಿಡಿಯೋಗಳನ್ನು ಹಾಕಬೇಕು ಅಂದರೆ ನಿಮ್ಮ ಬೆಂಬಲ ಹೀಗೆ ಇರಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.